ದತ್ತು ಮಕ್ಕಳ ಬಗೆಗಿನ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ. ಯಾರಿಗೂ ಸುದ್ದಿ ತಿಳಿಯದಂತೆ ದತ್ತು ಪಡೆಯಬಹುದೇ ಮಗುವನ್ನು ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ನೋಡಿ, ಇದು ವಸ್ತುವನ್ನು ತೆಗೆದುಕೊಳ್ಳುವುದಲ್ಲ, ಒಂದು ಜೀವವನ್ನು ನಮ್ಮ ಕುಟುಂಬಕ್ಕೆ ಸದಸ್ಯರಾಗಿ ತಗೊಳ್ಳೋದಾದ್ರಿಂದ ಆ ಒಂದು ಮಗುವಿನ ಜವಾಬ್ದಾರಿ ಆ ಕುಟುಂಬದ್ದು, ನಂತರ ಸಮಾಜದ್ದು ಆಗಿರುತ್ತದೆ, ಸ್ಥಳೀಯ ಸರ್ಕಾರದ್ದು ಆಗಿರ್ತದೆ, ಒಟ್ಟಾರೆ ಸರ್ಕಾರದ್ದೇ ಆಗಿರುತ್ತದೆ. ಹಾಗೆ ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ದತ್ತು ಪಡೆಯುವ ಅವಕಾಶ ಇಲ್ಲ. ಆದರೆ ತುಂಬ ಸೇಫಾಗಿ, ಏನು ಪ್ರಚಾರ ಇಲ್ಲದೆ ಆ ಕೆಲಸ ತನ್ನಷ್ಟಕ್ಕೆ ಬೇರೆ ಎಲ್ಲ ರಿಜಿಸ್ಟ್ರೇಷನ್ ಥರ ಮಗುವಿನ ಹಿತದೃಷ್ಟಿಯಿಂದ ಮಾಡಿದ ಕೆಲವು ಕಾನೂನು ಪ್ರಕಾರ ನಡೀತದೆ. ಮಗುವನ್ನು ನೀವು ಯಾರಿಗೂ ಸುದ್ದಿ ತಿಳಿಯದಂತೆ ತಗೊಳ್ತೀರಿ ಅಂದ್ಕೊಳ್ಳೋಣ, ಒಟ್ಟು ಮಗುವಿನ ಅಸ್ಮಿತೆಯನ್ನು ಬೆಳೆಸುವಲ್ಲಿ ಅದು ಸಹಕಾರಿಯಾಗುವುದಿಲ್ಲ. ಉದಾಹರಣೆಗೆ, ನೀವು ಮುಚ್ಚಿಕೊಂಡಿರ್ತೀರಿ, ಯಾರ ಹತ್ರ ಅದನ್ನು ಬೆರೆಯಲಿಕ್ಕೆ ಬಿಡೋದಿಲ್ಲ, ಸಾಮಾಜೀಕರಣ ಸಾಧ್ಯ ಆಗೋದಿಲ್ಲ. ಶಾಲೆಯಲ್ಲಿ ಮಗುವನ್ನು ಸೇರಿಸ್ತೀರಿ, ಅಲ್ಲಿ ಕೂಡ ಶಿಕ್ಷಕರಿಗೆ ಸೂಚ್ಯವಾಗಿ ಹೇಳದಿದ್ದರೆ ಮಗುವಿನ ಕಲಿಕೆಯಲ್ಲಿ ಎಲ್ಲಾದರೂ ಸ್ವಲ್ಪ ಸಮಸ್ಯೆಗಳಿದ್ದಾಗ ಅಥವಾ ಈ ದತ್ತು ಮಕ್ಕಳಿಗೆ ಬರಬಹುದಾದಂಥ ಕೆಲವು ಸಮಸ್ಯೆಗಳು ಇರೋದರಿಂದ ಹಾಗೆ ನೀವು ನೇರವಾಗಿ ಶಿಕ್ಷಕರ ಹತ್ರ ದತ್ತು ಬಗ್ಗೆ ಮಾತಾಡಿದರೆ ಆ ಮಗುವಿಗೆ ಒಳ್ಳೆಯದು. ಕುಟುಂಬದವರಿಗೆ ಮೊದಲೇ ಹೇಳಬೇಕು ಅಂತ ಅಲ್ಲ, ಪೋಷಕರಿಗೆ, ದತ್ತು ಪೋಷಕರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಮುಂದೆ ಯಾರು ಸಹಾಯ ಮಾಡ್ತಾರೆ ಜೀವನದಲ್ಲಿ ಸಾಧನೆಗಳನ್ನು ಮಾಡುವಾಗ ಅಂತ ಬರೋ ಪ್ರಶ್ನೆ ಇದಕ್ಕೆ. ನಿಮ್ಮ ರಿಲೇಟಿವ್ ಅಥವಾ ನಿಮ್ಮ ಕುಟುಂಬದ ಒಬ್ಬ ಸದಸ್ಯರೇ ಆ ಮಗುವಿಗೆ ಗಾರ್ಡಿಯನ್ಶಿಪ್ ಅಥವಾ ಪೋಷಕತ್ವವನ್ನು ತೆಗೆದುಕೊಂಡಿರ್ತಾರೆ. ಅದರ ಬಗ್ಗೆ ರೈಟಿಂಗಲ್ಲಿ ಅಥವಾ ಒಂದು ಪೇಪರ್ನಲ್ಲಿ ಬರದೇ ಕೊಡಲಿಕ್ಕಿರುತ್ತೆ. ಅವರು 20 ರೂಪಾಯಿ ಸ್ಟ್ಯಾಂಪ್ ಪೇಪರಲ್ಲಿ ಏನಂದರೆ, ತಂದೆ ತಾಯಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಮಗುವಿನ ಜವಾಬ್ದಾರಿ ನಾವು ತಗೊಳ್ತೇವೆ ಅಂತ. ಕನಿಷ್ಠ ಮಗುವಿಗೆ 18 ವರ್ಷ ತುಂಬುವುದರೊಳಗೆ ಅದಕ್ಕೆ ಬೇಕಾದ ಎಲ್ಲ ಜವಾಬ್ದಾರಿಗಳನ್ನು ನಾವು ಕೊಡಬೇಕಾಗುತ್ತೆ. ಅದನ್ನು ಹೇಳದೆ ಯಾರಿಗೂ ತಿಳಿಸದೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಅಂಶ ಅಂದರೆ, ಮಗುವಿಗೆ ಒಂದು ಕುಟುಂಬ ಆಕ್ಸೆಪ್ಟ್ ಮಾಡದೆ ಮುಂದೆ ಬರಬಹುದಾದಂಥ ಕೆಲವು ಸಮಸ್ಯೆಗಳು ಬಂದಾಗ ಕುಟುಂಬದವರು ಅದನ್ನು ರಿಜೆಕ್ಟ್ ಮಾಡಿದರೆ ಮಗುವಿಗೆ ಒಳ್ಳೆಯದಲ್ಲ. ಎಲ್ಲರಿಗೂ ಹೇಳಬೇಕು ಅಂತ ಅಲ್ಲ, ಅಥವಾ ನೀವು ಅರ್ಜಿ ಹಾಕಿದ ತಕ್ಷಣ ಎಲ್ಲರಿಗೂ ಪ್ರಚಾರ ಮಾಡಿ ಅಂತ ಅಲ್ಲ. ಕನಿಷ್ಠ ಮಗು ಮನೆಗೆ ಬಂದ ಮೇಲಾದರೂ ಒಂದು ಪರಿಚಯ ಮಾಡುವಂಥ ಕೆಲಸ ನೀವು ಮಾಡ್ತೀರಿ, ಮತ್ತು ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ. ಈಗ ದತ್ತು ಅನ್ನುವಂಥದ್ದು ಮುಚ್ಚಿಡಬೇಕಾದಂಥ ವಿಚಾರವಾಗಿ ಉಳಿದಿಲ್ಲ. ಮತ್ತು ಅದಕ್ಕೆ ಅದರದ್ದೇ ನಿಮ್ಮದೇ ತಂದೆ ತಾಯಿ ಅಂತ ನಿಮ್ಮ ಹೆಸರು ಹಾಕಿದ ಒಂದು ಬರ್ತ್ ಸರ್ಟಿಫಿಕೇಟನ್ನು ಸಂಸ್ಥೆಯವರೇ ಮಾಡಿಕೊಡ್ತಾರೆ. ಆದ್ದರಿಂದ ಅದು ತಪ್ಪಿ ಹೋಗ್ತದೆ ಅನ್ನೋ ಭಯನೂ ನಿಮಗೆ ಬೇಡ. ಮಗುವಿನ ಸರ್ವೋತ್ತಮ ಮತ್ತು ಅಭಿವೃದ್ಧಿಗೆ ಅದು ಮಾರಕ ಆಗ್ಬೋದು. ಹಾಗಾಗಿ ಮಗುವಿನ ಅತ್ಯುತ್ತಮ ಹಿತದೃಷ್ಟಿಯಿಂದ ನೋಡಿದಾಗ ನೀವು ಗಮನವನ್ನು ಈ ವಿಷಯಕ್ಕೆ ಕೊಡಲೇಬೇಕಾಗುತ್ತೆ. ಮಗುವಿಗೆ ಕಾಲಕ್ಕೆ ಅದರ ಪ್ರಶ್ನೆಗೆ ತಕ್ಕ ಹಾಗೆ ತಿಳಿಸಬೇಕು ಅಂತ ಇದೆ. ತಾನು ದತ್ತು ಬಂದಿರೋ ಬಗ್ಗೆ ತಿಳಿಸ್ಬೇಕಂತಲೂ ಇದೆ ಆಗಿರೋದ್ರಿಂದ ಬೇರೆ ವ್ಯಕ್ತಿಗಳಿಂದ ಅದನ್ನು ಮುಚ್ಚಿಡುವ ಪ್ರಯತ್ನವನ್ನು ಮಾಡಿದರೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ಅಂಶವನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ತೇನೆ. ಒಂದು ವೇಳೆ ಪ್ರಶ್ನೆಗಳು ಉಳ್ಕೊಂಡಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಕೇಳ್ಬೋದು. ನಮಸ್ಕಾರ.